ಒಂದ್ ಮಾತ್ ನಿಮ್ಗೆ ಹೇಳ್ಬೇಕಂದ್ರ ಹಾ ರೀ ನಾನು ಮೂಲತಃ 14 ವಯಸ್ಸು ಇರ್ಲಕ್ಕೆ ಒಕ್ಕಲ್ತನ ಮಾಡಕತ್ತೀನಿ. ಹಾ ರೀ ಸಾಲಿ ರೀ ಶಾಲಿಗ್ ಒಂದಿನ ಹೋಗಿಲ್ಲ. ಹಾ ರೀ ಹೆಬ್ಬಟ್ಟಿನ ಮನುಷ್ಯರ್ ನಾನು ಹಾ ರೀ ತಮ್ಮದೇವ್ರು ಹೆಬ್ಬಟ್ಟಿನವ್ರು ಇದಾರ. ಹಾ ರೀ ಅವನ್ ತೊಂದ್ ಒಕ್ಕಲ್ತನ ಮಾಡುವಾಗ ಹಾ ರೀ ಮೂಲತಃ ನಮ್ ತಂದಿದ ಆಸ್ತಿ 3 ಎಕರೆ. ಹಾ ರೀ ನಮ್ ತಂದಿ ಒಟ್ಟಿಲೆ ನಾವು 9 ಮಂದಿ ಮಕ್ಕಳು. ಹಾ ರೀ 9 ಮಂದಿ ಮಕ್ಕಳೊಳಗ ನಾ 2ನೇದವ. ಹಾ ಹಾ ರೀ ಸ್ವಲ್ಪ ನೇಟ್ ಇದ್ದೀನಿ, ಒಕ್ಕಲ್ತನ ಚಲೋ ಮಾಡ್ತೀನಿ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮಪ್ಪ ನನ್ಗೆ ಒಕ್ಕಲ್ತನ ಹಾಕಿದ. ಹಾ ರೀ ನಮ್ಮ ಅಣ್ಣವ್ರು ಅದು ಒಂದ್ ಸ್ವಲ್ಪ ಅಷ್ಟೊಂದು ಗಟ್ಮುಟ್ಟಿಲ್ಲ ದುಡಿಲಕ್ಕ, ಸ್ವಲ್ಪ ಸಾಲಿಗೆ ಹೋಗ್ಲಿ ಅಂತೇಳಿ ಅವ್ರು ನಮ್ಮ ಅಣ್ಣಾಗ ಸಾಲಿಗೆ ಹಾಕಿದ್ರು. ಹಾ ರೀ ಅದ್ರ ಮ್ಯಾಲ ನಾನು ಒಕ್ಕಲ್ತನ ಮಾಡ್ಕೋತ ಬಂದು ನಾ ಒಕ್ಕಲ್ತನ ಮಾಡಿ ಹೋಗುವಾಗ ಬೀಸ್ಕೊಂಡ್ ಬರ್ಲಕ್ಕ ಹಿಟ್ಟಿನ ಗಿರಣಿ, ಹಾ ರೀ ಮನಿಗೆ ಉಪ್ಪ ಎಣ್ಣೆ ತರ್ಲಕ್ ಕಿರಾಣಿ ಅಂಗಡಿ, ಹಾ ರೀ ಇವ್ಯಾಡ್ ಬಿಟ್ಟು ನನಗೆ ಏನು ಪ್ರಪಂಚನೇ ಗೊತ್ತಿದ್ದಿತ್ತು. ಹೌದ್ರಿ ಅಂತದ್ರೊಳಗ ನಮ್ಮ ಕೃಷಿ ಇಲಾಖೆಯವ್ರು ನನ್ನನ್ನು ಗುರುತಿಸಿ ಹಾ ರೀ ಬೀರಪ್ಪ ಹೋಗಿ ಅಂದ್ರೆ ಯಾರು, ಹಾ ರೀ ಅವ್ರದ್ದು ಏನು ಸಾಧನೆಗಳದ, ಹಾ ರೀ ಏನ್ ಮಾಡಾಕತ್ತಾರ, ಹಾ ರೀ ಅವ್ರು ಪದೇ ಪದೇ ಬಂದು ನೋಡಿ. ಹಾ ಹಾ ಅವ್ರು ಪಟ್ಟಣ ಶೆಟ್ಟಿ ಸರ್ ಅಂತ ಹಾ ರೀ ಅವು ಒಯ್ದು ನನಗ ಆತ್ಮ ಯೋಜನೆದೊಳಗ ಸಲಹಾ ಸಮಿತಿ ಸದಸ್ಯರು ಮಾಡಿದ್ರು, ಹಾ ಹಾ ತಾಲೂಕಾ ಮಟ್ಟದಾಗ ಮಾಡಿದ್ರು, ಆಮ್ಯಾಲ ಮುಂದೆ ಜಿಲ್ಲಾ ಮಟ್ಟದಾಗ ಮಾಡಿದ್ರು. ಎಲ್ಲಾ ಇಡೀ ಜಿಲ್ಲಾದೊಳಗೆ 25 ಮಂದಿ ಸಲಹಾ ಸಮಿತಿ ಸದಸ್ಯರು ಇರ್ತಾರೆ. ಎಲ್ಲಾರು ಕೂಡ್ದೇಳ ನನಗೆ ಈ ನನ್ನ ಹೆಸರು ಅವಾಗ ಮಂದಿಗೆ ಬೀರಪ್ಪ ಹೋಗಿ ಅಂದ್ರೆ ಏನು ಅವಾಗ ಪರಿಚಯ ಆಗ್ಕೋತ ಬಂತು. ಹಾ ರೀ ಗವಿಮಠ ಸಾರು, ಪಟ್ಟಣ ಶೆಟ್ಟಿ ಸಾರು, ಗ್ರಾಮ ಸೇವಕರು ಹಿಂಗೆಲ್ಲಾರು ಕೂಡಿಸಿ ನಮ್ಮ ಒಕ್ಕಲ್ತನ ಪದೇ ಪದೇ ನೋಡಿ ಒಬ್ಬರ ಮುಂದೆ ಒಬ್ರದ್ದು ಮಾತಾಡೋದ್ರಿಂದ ನಮ್ಮ ಒಕ್ಕಲ್ತನ ಇವತ್ತು ಇಡೀ ರಾಜ್ಯ ಅಂತರಾಜ್ಯದೊಳಗೆ ಹಬ್ಬೈತಿ. ಹಾ ರೀ ಮತ್ತೆ ಇವತ್ತು ನೋಡ್ಲಕ್ ಎಲ್ಲೇ ಹೋಗ್ತೀನಿ ಅಂದ್ರೆ ಇಂಥ ಒಕ್ಕಲ್ತನ ಎಲ್ಲಿ ಸಿಗಲ್ಲ. ಹೌದ್ರಿ ಕೂಡಿ ಕುಟುಂಬ, ಹೌದ್ರಿ 7 ಮಂದಿ ಅಣ್ಣ ತಮ್ಮರು, ಹಾ ರೀ 24 ಮಕ್ಕಳಾರ 7 ಮಂದಿ ನಡುವ 24 ಮಕ್ಕಳ ರೀ ಎಲ್ಲಾರು ಕೂಡಿರೋದ ಪ್ರತಿಯೊಬ್ರು ಒಂದೊಂದು ಕೆಲಸ ಮಾಡೋದ್ರಿಂದ ಹಾ ರೀ ಒಂದೇ ಬಾವಿ ಮೇಲೆ ಒಂದೇ ತವಲೆ 72 ಎಕರೆ ನೀರಾವರಿ ಜಮೀನ್ ಐತಿ. ಹಾ ರೀ ಸಮಗ್ರ ಕೃಷಿ ಐತಿ. ಇದು ಇಲ್ಲ ಅನ್ನುವಂಗಿಲ್ಲ ತೋಟದಾಗ. ಟೋಟಲ್ ಎಷ್ಟ್ ಎಕರೆ ಅವ್ರಿ? ಒಟ್ಟು ನಮ್ಮ ಜಮೀನು ಇವತ್ತು 131 ಎಕರೆ. 3 ಎಕರೆದಿಂದ 103 ಎಕರೆ ಮಾಡ್ರಿ. 131 ಎಕರೆ 131 ಎಕರೆ ಮಾಡ್ರಿ. ಬರೀ 3 ಎಕರೆ ಮೂಲತಃ 3 ಎಕರೆ. ಹಾ ರೀ ಇವತ್ತು 131 ಎಕರೆ ಒಟ್ಟು ಕೃಷಿ ಮೇಲೆ ಎಲ್ಲಾ ಕೃಷಿ ಮೇಲೆ ಮಾಡಿವ್ರಿ. ಎದ್ರದ್ದು 1 ರೂಪಾಯಿ ಬರಲಿಲ್ಲ. ಲಾಭದಾಯಕ ಒಕ್ಕಲ್ತನ ಇವತ್ತು ನಮ್ದು. ಹಾ 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 ರೀ ಎಲ್ಲಾರು ಒಕ್ಕಲ್ತನದೊಳಗ ಲುಸ್ಕಾನ್ ಐತಿ, ಒಕ್ಕಲ್ತನದೊಳಗ ಏನಿಲ್ಲ ಲುಸ್ಕಾನ್ ಐತಿ ಅಂತಾರಲ್ಲ, ಹಾ ರೀ ಅತಿ ಲಾಭದಾಯಕ ಒಕ್ಕಲ್ತನ ನಮ್ಮ ಒಕ್ಕಲ್ತನ. ಈಗ ರೈತರಿಗೆ ಮಕ್ಕಳಿಗೆ ಹೆಣ್ಣೆ ಕೊಡಲ್ಲ ಅಂತಾರ, ಆ ಮಾತಿಗೆ ಹೌದಲ್ರಿ. ಈಗ ರೈತರ ಮಕ್ಕಳಿಗೆ ಏನ್ ಕೊಡಲ್ಲ. ಈಗ ನನ್ನ ಮಗ ಇಂಜಿನಿಯರ್ ನೌಕರಿ ಬಿಟ್ಟು ಬಂದಾನ. ಇಂಜಿನಿಯರಿಂಗ್ ನೌಕರಿ ಬಿಟ್ಟು ಒಕ್ಕಲ್ತನ ಮಾಡ್ಕೊಂಡಾರ. ಇಂಜಿನಿಯರ್ ನೌಕರಿ ಬಿಟ್ಟು ಒಕ್ಕಲ್ತನ ಮಾಡಕ್ ಬಂದಾನ. ರೈತ ಆಗ್ಯಾರ. ರೈತ ಆಗ್ಯಾನ. 1 ವರ್ಷಕ್ಕೆ ಮಿನಿಮಮ್ 1 ಕೋಟಿ ರೂಪಾಯಿ ಒಕ್ಕಲ್ತನದ ಆದಾಯ ತೆಗಿತಾನ. ಯಾವ ನೌಕರಿ ಏನ್ ಮಾಡ್ತದ್ರಿ ಅದ್ರ ಮುಂದ? ಯಾಕೆ ನೌಕರಿ ಮಾಡ್ಬೇಕು? ನಮ್ ಮಕ್ಕಳು ನಮ್ ಮುಂದ, ನಮ್ ಮಕ್ಕಳ ಜೀವನ ನೆಮ್ಮದಿ ಜೀವನ. ಏನ್ ಬಾಯಿಗೆ ಬಂದು ತಿಂತಾರ. ಅವ್ರು ಏನ್ ತಿನ್ಬೇಕನ್ನತ್ ಎಲ್ಲಿ ಸಾಕತ್ತಾರ ಅಲ್ಲೇ ಗಿಡ ಬಡ್ಡ ಮನ್ಕೋತಾರ. 2 ಮಕ್ಳು ಮುರಾರ್ಜಿ ಸಾಲಿ ಬಿಟ್ಟು ಬಂದಾರ. 2 ಮಕ್ಕಳ ಸಲುವಾಗಿ 17 ಎಕರೆ ನಿಂಬಿ ತೋಟ ಮಾಡಿಕೊಟ್ಟಿನಿ. ವರ್ಷಿಗೆ 1.5 ಕೋಟಿ ರೂಪಾಯಿ ನಿಂಬೆ ಹಣ್ಣು ಮಾರ್ತಾರ. ಹಂಗ್ ತುಂಬಿರ್ತಮ್ಮ, ಹಿಂಗ್ ಮಾಡಿರ್ತಮ್ಮ ಅಂತ 1.5 ಕೋಟಿ ರೂಪಾಯಿ ಗಳಿಸ್ತಾರ. ಎಲ್ಲಾ ಮಕ್ಳು ನಮ್ಮ ಒಂದು ಮಾಡಿ ನಾನು 100 ರೂಪಾಯಿ ನೋಟ್ ಇಲ್ದೆ ಒಕ್ಕಲ್ತನ ಮಾಡ್ತೀನಿ. ಇವತ್ತು ಕೋಟಿ ಗಟ್ಲೆ ಒಕ್ಕಲ್ತನ ಆದಾಯ ಬರ್ತದ ಅಂದ್ರೆ ಎಲ್ಲಿದ್ ಬರ್ತದಪ್ಪ ಅಂದ್ರೆ ದುಡ್ದ ಮೂಲದಿಂದ ಬರ್ತದ. ಲಿಂಬೆ ಗಿಡ ಅಷ್ಟವ್ರು ಟೋಟಲ್ ಗಿಡ ಈ ಸದ್ ನಮ್ದು 1700 ಅದಾವ್ರಿ. 1,000 ಗಿಡ ಹಚ್ಬೇಕತ್ತೀನಿ. ಈಗ 1700 ಗಿಡ ಕಾಯಿ ಚಲೋ. ಈಗ ಇನ್ನ 1,000 ಹಚ್ಬೇಕತ್ತೀನಿ. 8 ಎಕರೆ ದ್ರಾಕ್ಷಿ ಅದ. ಈಗ 10 ಎಕರೆ ದ್ರಾಕ್ಷಿ ಹೊಲ ಗಿಡ ಮಾಡಕತ್ತೀನಿ. ಇನ್ನ 10 ಎಕರೆ. ಮಿನಿಮಮ್ ಒಬ್ಬೊಬ್ಬ ಮಗ ಏನಿಂದ ಕೋಟಿ ಮೇಲೆ ಮಾತಾಡ್ಬೇಕು, ಕೋಟಿ ತೆಳಗ್ ಮಾತಾಡ್ಬಾರ್ದು. ಬಾಳ ಮಂದಿ ಐತಿರಿ ಏನೋ ಯೂಟ್ಯೂಬ್ ನಾಗ ಕೋಟಿ 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 ಬರ್ತದ. ಎಲ್ಲಿ ಅದ ನೀನ್ ಕೋಟಿ ಅಂದ್ರು? ಎಲ್ಲಾ ಕೋಟಿನೇ ತೋರ್ಸಿನಿ. ವರ್ಷ ದ್ರಾಕ್ಷಿ 1 ಕೋಟಿನೇ ಬಂದದ, ನಿಂಬಿನೂ ಕೋಟಿನೇ ಬಂದದ. ಕೋಟಿ ಅದಕ್ಕ ಶ್ರಮ ಐತಿ. ಎಂತಿಂತದ ತಿಪ್ಪಿ ಗೊಬ್ಬರ ತರ್ತೇವು, ಏನ್ ಖರ್ಚು ಮಾಡ್ತೇವೆ. ದಿನ 40 ತಾಳ ದುಡಿತದ. 40 ತಾಳಿಗೆ ಪಗಾರ 12 ತಿಂಗಳು ಸಂಬ ಮಾಡ್ಬೇಕಂದ್ರ ಕೋಟಿ. ಎಲ್ಲಾ ಬಾಯಿಲೆ ಕೋಟಿ ಆಯ್ತು. ಖರ್ಚು ನೋಡಿದ್ರ ನಾವು 24 ಗಂಟೆ ದುಡಿತೇವು. ಮಂದಿ ಎಲ್ಲ 7 ತಾಸು 2 ತಾಸು ನಾವು 24 ಗಂಟೆ ದುಡಿತೇವು. ದುಡ್ದು ಇನ್ನ ಕಡಿಮೆನೆ ಬೀಳಕತ್ತೈತಿ. ಏನ್ರಿ ಒಕ್ಕಲ್ತನ ಲಾಭದಾಯಕ ಒಕ್ಕಲ್ತನ ಅದ. ಒಕ್ಕಲ್ತನ ಹೆಂಗ್ ಮಾಡ್ಬೇಕು ಅಂತ ನೋಡ್ಬೇಕು. ನಮ್ಮ ಒಕ್ಕಲ್ತನ ನೋಡುವಂತ ಒಕ್ಕಲ್ತನ ಐತಿ. ಅದಕ್ಕೆ ಡೈಲಿ 100 ಜನ ಬರೇ ನೋಡ್ಲಕ್ ಬರ್ತಾ. ಒಕ್ಕಲ್ತನ ಮಾಡ್ತೀರ? ಒಬ್ಬ ಮಗ ಒಂದ್ ಅಡಿಕೆ ಒಳಕಲ್ಲ. ನಮ್ಮ ಮಕ್ಕಳಿಗೆ ಯಾಕೆ ಹೆಣ್ಣು ಕೊಡಲ್ಲ? ಕೊಡ್ತಾರಿ. 2 ಮಗನಿಗೆ 4 ಮಂದಿ ನೋಡ್ಬೇಕಪ್ಪ ನಮ್ಮ ಹುಡುಗ ಕೊಡ್ತೇವತ್ತಾರ. ನಾವ್ ಹನ್ನೊಂದ್ ಆಗತ್ತ, ನಾವ್ ಅಲ್ಲಾಗತ್ತ. ನಾವ್ 11 ಈಗ ಮನೆ ಗಚ್ಚ ಮಾಡಿವು. ಈಗ ಇವ್ನಿಗೆ ನೋಡ್ಲಾಕ್ ಚಾಲು ಮಾಡ್ತೀವಿ. ಎಲ್ಲಾ ನಮ್ ಮಕ್ಳಿಗೆ ಏನು ನಮ್ಗ ಭಿನ್ನ ಭಾಷೆ ಇಲ್ದೇನೆ ಯಾರು ಕೇಳಕ್ ಹೋದಿವ ಒಬ್ರು 2 ಮಾತು ಮಾತಾಡಲ್ಲ. ನಾವ್ ಕೊಡ್ತೇವಪ್ಪ ನಿಮ್ ಮನಿಗೆ ಬಾಳ ಮಂದಿ ಕೇಳಕತ್ತ. ಏನ್ರಿ? ಯಾಕಂದ್ರ ಮಕ್ಳು ಹಂಗದಾರ. ಮಕ್ಳು ನಮ್ ನದ್ರ ಮುಂದಾಗ ಯಾವ ಮಗನು ಒಬ್ಬ ಅಡಿಕೆ ಒಳಕಂಗಿಲ್ಲ. ಚಲೋ ಸಂಸ್ಕೃತಿ ಅದ ಮನಿಯೊಳಗ.
ಯಾರ್ದು ಯಾವ್ದು ಒಂದು ಸುಣ್ಣ ಸಾದ ಎಲಿ ತಿನ್ನುವಂತವ್ರಿಲ್ಲ. ಹಿಂಗಾಗಿ ಮಕ್ಕಳು ಹತೋಟಿ ಒಳಗ ಮಕ್ಕಳು ಚಲೋ ಗುಣದೊಳಗ ಇದ್ರಂದ್ರ ಯಾವ ಒಕ್ಕಲ್ತನ ಹಿಂದೆ ಬೀಳಲ್ಲ. ದುಡಿಬೇಕು, ದುಡಿಮೆ ಮನೆಯವರು ದುಡಿತೀರಿ, ಒಟ್ಟು ಮಂದಿ ಮನೆಯವ್ರು ದುಡಿತೀವಿ. ಗಣಮಕ್ಳು ಎಲ್ಲಾರು ಕೆಲಸ ಮಾಡ್ತಾರ. 40 ಆಳವ ಸೀಸನ್ 100-150 ಆಳ್ ಇರ್ತಾವ. ಗೈರ್ ಸೀಸನ್ 40 ಆಳ ಅದಾವ. 40 ಆಳ್ ಸದ್ಯಕ್ಕೆ. ಹಾ ಬ್ಯಾಸಿಗೆ ಇರುತ್ತಲ್ಲ, ಬ್ಯಾಸಿಗೆ ಈಗ ನಿಂಬಿ ಮಾಡೋದು ಅಂತ ಇದು ಹಿಂಗಾಗಿ 40 ಆಳ ಅದಾವ.